ಇನ್ನು ದಾವಣಗೆರೆಯ 3.5 ವರ್ಷದ ಹಿತಾರ್ಥ್ ಎಂಬ ಬಾಲಕನ ಕನಸು ನನಸಾಗಿದೆ. ರಕ್ತದ ಕ್ಯಾನ್ಸರ್ನಿಂದ ಬಳಲುತ್ತಿರುವ ಈ ಬಾಲಕನನ್ನ ಪೊಲೀಸ್ ಅಧಿಕಾರಿಯಾಗಿ ನೋಡಬೇಕು ಎಂಬ ತಂದೆಯ ಆಸೆಗೆ ಸ್ಪಂದಿಸಿದ ಎಸ್ಪಿ ಶೇಖರ್ ಹೆಚ್ಟಿ ಖಾಕಿ ಧರಿಸಿದ ಹಿತಾರ್ಥ್ಗೆ ತಮ್ಮ ಎಸ್ಪಿ ಕಚೇರಿಯಲ್ಲಿ ಕೂರಿಸಿ ಕೆಲಕಾಲ ಅಧಿಕಾರವನ್ನ ಅನುಭವಿಸುವಂತೆ ಅವಕಾಶವನ್ನ ಕೂಡ ಕೊಟ್ಟಿದ್ದಾರೆ. ಹೊನ್ನಾಳಿ ತಾಲೂಕಿನ ಹೊಸಳ್ಳಿ ಗ್ರಾಮದ ಪ್ರಭು ಅನುಷಾ ದಂಪತಿ ಪುತ್ರನಾದಂತಹ ಹಿತಾರ್ಥ್ ಕಳೆದ 2 ವರ್ಷಗಳಿಂದ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಬಾಲಕನ ಆಸೆಯನ್ನ ಈಡೇರಿಸಿ ಎಸ್ಪಿ ಅವರ ಮಾನವೀಯ ನಡೆಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಎರಡನೇದಾಗಿ ಕಳ್ಳು ಅದೇನಾಯ್ತು ಅಂದ್ರೆ ಈಗ 1.5 ವರ್ಷ ಮುಗಿದಾಗ ಜ್ವರ ಬಿಟ್ಟು ಬರ್ತಾ ಇತ್ತು. ನಾವಲ್ಲಿ ಲೋಕಲ್ ಹಾಸ್ಪಿಟಲ್ ತೋರಿಸಿದ್ವಿ. ಅವರು 1 ಪಟ ನೋಡಿದ್ರು, 2 ಪಟ 3 ಸರಿ ನೋಡಿದ್ರು. ಇದು ಏನಾಯ್ತು ಅಂದ್ರೆ ಅಲ್ಲಿ ಅವ್ರು ಹೇಳಿದ್ರು ಕಬ್ಬಿಣದ ಅಂಶನ ಕಡಿಮೆ ಆಗಿರ್ಬೇಕು, ಆ ಥರದ ಬ್ಲಡ್ ಕಡಿಮೆ ಆಗಿ ಏನಾಯ್ತು ಅಂದ್ರೆ ಟೋಟಲಿ ಬ್ಲಡ್ ಕಡಿಮೆ ಆಗ್ಬಿಡ್ತು, 5 ಬಂದ್ಬಿಟ್ಟು. ಹಾಗಾಗಿ ಅವರೆಲ್ಲ ಮಣಿಪಾಲ್ ಹೋಗಿ ಇದು ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿದ್ರು. ಏನ್ ಸರ್ ಮೊಬೈಲ್ ಅಲ್ಲಿ ತೋರ್ಸಮ್ಮ, ಅವನಿಗೆ ಅಷ್ಟು ಮಾತಾಡಕ್ ಬರಲ್ಲ. ಹಾಗಾಗಿ ಆಸೆ ಇತ್ತು ಸರ್, ಮಗ ಏನ ಎಲ್ಲರಿಗೂ ಇರುತ್ತೆ ಸರ್. ತಂದೆ ತಾಯಿ ಏನಂದ್ರೆ ಮಕ್ಕಳು ಒಂದು ಮಟ್ಟಕ್ಕೆ ಬೆಳೀಲಿ ಅಂತ ಇರುತ್ತೆ. ಬಟ್ ಈ ಕಾಯಿಲೆ ಅಂದ್ರೆ ಎಲ್ಲರಿಗೂ ಹೇಗಿದೆ ಸರ್? ಈಗ ಟೋಟಲಿ ಪರವಾಗಿಲ್ಲ ಸರ್. ಈಗ ಟ್ರೀಟ್ಮೆಂಟ್ ಇಲ್ಲ ನೀವು ಪ್ರೆಸೆಂಟ್ ಡಾಕ್ಟರ್ ಸರ್ ತಿಂಗಳ ಬರಕ್ ಹೇಳ್ತಾರೆ, ಚೆನ್ನಾಗಿ ನೋಡ್ಕೊಂತಾರೆ ಸರ್. ರಿಕವರಿ ಆಗ್ತಿದೆ ಸರ್ ಮಣಿಪಾಲ್ ಹಾಸ್ಪಿಟಲ್ ಸರ್. ಅಲ್ಲಿ 9 ತಿಂಗಳು ಕೀಮೋ ಟ್ರೀಟ್ಮೆಂಟ್ ಆಗಿದೆ. ಅಲ್ಲಿ ಹಾಸ್ಪಿಟಲ್ ಕೂಡ ತುಂಬಾ ಸಹಕಾರ ಮಾಡಿದೆ. ಡಾಕ್ಟರ್ಸ್ ಆಗ್ಲಿ, ನರ್ಸಸ್, ಪ್ರತಿಯೊಬ್ಬರು ಸ್ಟಾಫ್ ಕೂಡ ಅವ್ರ ಮಕ್ಳು ಹೆಂಗ್ ನೋಡ್ಕೊಂತಾರಲ್ಲ, ನಮ್ಮ ಮಕ್ಕಳನ್ನ ಅವ್ರ ಮಕ್ಳಿಗಿಂತ ಹೆಚ್ಚಿಗೆ ನೋಡಿದ್ದಾರೆ. ಏನ್ ಸರ್ ಖರ್ಚೆಲ್ಲ ಸರ್ ಇಲ್ಲ, ಅವ್ರ ಹಾಸ್ಪಿಟಲ್ ಅವ್ರು ಹೆಲ್ಪ್ ಮಾಡಿದ್ದಾರೆ, ನಮಗೂ ಒಂಚೂರು ಹೆಲ್ಪಿಂಗ್ ಮಾಡಿದ್ದಾರೆ ಸರ್. ಟೋಟಲಿ ಖರ್ಚು ಆಗಿದೆ ಸರ್. ಖುಷಿ ಆಗ್ತದೆ ಸರ್, ತುಂಬಾ ಖುಷಿ ಆಗ್ತಿದೆ. ಟೋಟಲಿ ಹಾಸ್ಪಿಟಲ್ ಎಸ್ ಪಿ ಅವರು ತುಂಬಾ ನಮಗೆ ರೆಸ್ಪಾನ್ಸ್ ಮಾಡಿದ್ರು, ತುಂಬಾ ಖುಷಿ ಆಯ್ತು ಸರ್. ಯಾಕೆ ನಮ್ಮ ಮಗುನ ಒಂದು ಆಸೆ ಈಡೇರಿಸಿದ್ರು.